ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಒಂದು ಅಮಾನವೀಯ ಕೃತ್ಯ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬರ್ತಾ ಇದೆ. ನಾವು ವೈದ್ಯರನ್ನ ನಮ್ಮ ಜೀವ ಉಳಿಸುವಂತಹ ದೇವರು, ವೈದ್ಯೋ ನಾರಾಯಣೋ ಹರಿಹಿ ಅಂತೆಲ್ಲ ಹೇಳ್ತಾರೆ. ಅಂದರೆ ನಮ್ಮ ಜೀವ, ನಮ್ಮ ಆರೋಗ್ಯದ ಸಮಸ್ಯೆ ಆದಾಗ ಅನಾರೋಗ್ಯವನ್ನು ನಿವಾರಿಸಿ ನಮಗೆ ಮತ್ತೆ ಪುನರ್ಜನ್ಮವನ್ನು ಕೊಡುವಂತಹ ದೇವರಿಗೆ ಹೋಲಿಸುವಂಥದ್ದು ವೈದ್ಯರನ್ನು. ಆದರೆ ಕೆಲವು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳ ನಡುವೆ ಇರುವಂತಹ ಸಮನ್ವಯದ ಕೊರತೆಯಿಂದ ಎಷ್ಟೋ ಬಾರಿ ವೈದ್ಯರು ದೇವರುಗಳಲ್ಲ, ಯಮ ಆಗಿರುವಂತಹ ಉದಾಹರಣೆಗಳು ಇದೆ. ಅಂಥದ್ದೇ ಒಂದು ಘಟನೆ ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಾಗಿರುವಂಥದ್ದು. ವೈದ್ಯರು ಅನ್ನಿಸ್ಕೊಂಡವರು ಏನು ಕೆಲಸ ಮಾಡಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಕೂಡ ಬೇಡವಾ? ಏನು ಮಾಡಿ ಆ ರೋಗಿಯನ್ನು ಹೊರಗಡೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೇಕು ಅನ್ನುವಷ್ಟು ಒಂದು ಪ್ರಜ್ಞೆ ಬೇಡವಾ ವೈದ್ಯರು ಅನ್ನಿಸ್ಕೊಂಡವ್ರಿಗೆ? ನಾಚಿಕೆಗೇಡಿನ ಸಂಗತಿ ಇವತ್ತಾಗಿರುವಂಥದ್ದು. ನಿಜವಾಗಿಯೂ ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸಬೇಕು ಅಂಥ ಒಂದು ಅಮಾನವೀಯ ಕೃತ್ಯ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 45 ವರ್ಷದ ಶಾ ನವಾಜ್ ಅನ್ನುವಂಥ ವ್ಯಕ್ತಿಗೆ ಮರ್ಮಾಂಗದಲ್ಲಿ ಗಡ್ಡೆ ಆಗಿದೆ ಅನ್ನುವಂಥ ಕಾರಣಕ್ಕೆ ಆತ ವಿಕ್ಟೋರಿಯಾ ಆಸ್ಪತ್ರೆಗೆ 1.5 ತಿಂಗಳಿನ ಹಿಂದೆ ದಾಖಲಾಗ್ತಾನೆ. ಆತನಿಗೆ ಮರ್ಮಾಂಗದಲ್ಲಿ ಕಲ್ಲು ಇರುವಂಥದ್ದು, ಅಂದರೆ ಗಡ್ಡೆ ಇರುವಂಥದ್ದು ಕನ್ಫರ್ಮ್ ಆದಂಥ ನಂತರ ಈತನಿಗೆ ಸರ್ಜರಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ವೈದ್ಯರು, ಅಂದರೆ ಆ ತಂಡ ಏನಿದೆ, ಸರ್ಜರಿಯ ತಂಡ, ವೈದ್ಯರ ತಂಡ, ಈ ಶಾ ನವಾಜ್ಗೆ ಮರ್ಮಾಂಗದ ಗಡ್ಡೆ ತೆಗೆಯುವುದಕ್ಕೆ ಆಪರೇಷನನ್ನು ಕೂಡ ಮಾಡ್ತಾರೆ. ಆಪರೇಷನ್ ಮಾಡಿದ ಮೇಲೆ ಅವರು ಹೇಳುತ್ತಾರೆ, ಇನ್ನೂ ಕೂಡ ಗಾಯದ ಕಲೆಗಳು ಒಣಗಿಲ್ಲ, ಹೀಗಾಗಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಿಗೆ ನೀವು ಹೋಗಬೇಕಾಗತ್ತೆ. ಈ ಗಾಯಗಳು ಒಣಗಿದಂಥ ನಂತರದಲ್ಲಿ ನೀವು ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳುತ್ತಾರೆ. ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ನ ವೈದ್ಯರಿಗೂ ಕೂಡ ಈ ಆಪರೇಷನ್ ಡಿಪಾರ್ಟ್ಮೆಂಟ್ ವೈದ್ಯರು ಸರಿಯಾದಂಥ ರೀತಿಯಲ್ಲಿ ಗೈಡೆನ್ಸನ್ನು ಕೊಟ್ಟಿರೋದಿಲ್ಲ, ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿರೋದ್ರಿಲ್ಲ. ಈ ಮಧ್ಯೆ ಏನೋ ಒತ್ತಡ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಒಂದು ಗಂಭೀರವಾದಂಥ ಸ್ಥಿತಿಯಲ್ಲಿದ್ದಾನೆ ಆತ ಶಾ ನವಾಜ್. ಆಪರೇಷನ್ ಆಗಿ ಇನ್ನೂ ಕೂಡ ಗಾಯಗಳು ಒಣಗಿಲ್ಲ. ಆ ಸಂದರ್ಭದಲ್ಲಿಯೇ ಆತನನ್ನು ಇವರು ಪ್ಲಾಸ್ಟಿಕ್ ಸರ್ಜರಿಯೂ ಕೂಡ, ಅಂದರೆ ಸ್ಟಿಚ್ ಕೂಡ ಮಾಡದೆ ಆತನನ್ನು ಗಂಭೀರವಾದಂಥ ಸ್ಥಿತಿಯಲ್ಲೇ ಡಿಸ್ಚಾರ್ಜ್ ಮಾಡ್ತಾರೆ. ಅಲ್ರಿ, ಮನಸ್ಸಾದರೆ ಹೆಂಗೆ ಬರುತ್ತೆ ಈ ವೈದ್ಯರು ಅನ್ಸ್ಕೊಂಡವರಿಗೆ ಅಂತ. ಅವನಿಗೆ ಆಪರೇಷನ್ ಆಗಿದೆ, ಗಾಯಗಳು ಒಣಗಿಲ್ಲ, ಪ್ಲಾಸ್ಟಿಕ್ ಸರ್ಜರಿ ಆಗಿಲ್ಲ, ಈ ಮಧ್ಯೆ ನಿಮಗೆ ಇನ್ನೇನೋ ಒತ್ತಡ ಬಂತು ಅಂತ ಈ ಶಾ ನವಾಜ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಆತನಿಗೆ ವಿಪರೀತವಾದಂಥ ನೋವಾಗುತ್ತೆ, ಭಯಂಕರ ನೋವಿರುತ್ತೆ ಆ ಗಾಯ, ಅಂದರೆ ಆಪರೇಷನ್ ಆಗಿರುವಂಥ ಜಾಗ. ಮತ್ತೆ ಈತ 4 ಮಕ್ಕಳ ತಂದೆ, ಒಂದು ಪತ್ನಿ. ಆಕೆ ಈ ಶಾ ನವಾಜ್, ಈತ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇರ್ತಾನೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ. ಈತನನ್ನು ಕರ್ಕೊಂಡು ಮತ್ತೆ ಬರ್ತಾಳೆ ಆಸ್ಪತ್ರೆಗೆ, ವಿಕ್ಟೋರಿಯಾ ಆಸ್ಪತ್ರೆಗೆ. ಬಟ್ ಅಂಥ ಸೀರಿಯಸ್ ಸಿಚುಯೇಷನ್ನಲ್ಲಿ ಆತ ಶಾ ನವಾಜ್ ಇದ್ದರೂ ಕೂಡ ಈ ಆಸ್ಪತ್ರೆಯ ವೈದ್ಯರು ಆತನನ್ನು ಪುನಃ ಅಡ್ಮಿಟ್ ಮಾಡಿಕೊಳ್ಳೋದೇ ಇಲ್ಲ. 3 ದಿನಗಳ ಕಾಲ ಈ ಶಾ ನವಾಜ್ನ ಪತ್ನಿ ಇದೇ ಶಾ ನವಾಜನ್ನು ಇಟ್ಕೊಂಡು ಫುಟ್ಪಾತಲ್ಲಿರ್ತಾಳೆ. ಫಾರ್ 3 days ಫುಟ್ಪಾತಲ್ಲಿ ಶಾ ನವಾಜನ್ನು ಮಲಗಿಸ್ಕೊಂಡು ಆತನ ಹೆಂಡತಿ ಅಲ್ಲೇ ಇರ್ತಾಳೆ. ಆತನಿಗೆ ಬ್ಲೀಡ್ ಆಗ್ತಾ ಇರುತ್ತೆ, ಫ್ರಮ್ ದಟ್ ಮರ್ಮಾಂಗದ ಕಡೆಯಿಂದ ರಕ್ತಸ್ರಾವವಾಗ್ತಾ ಇರುತ್ತೆ ಶಾ ನವಾಜ್ಗೆ. ಅಷ್ಟೆಲ್ಲವೂ ಕಣ್ಣೆದುರಿಗಾಗ್ತಾ ಇದ್ರೂ ಕೂಡ ವೈದ್ಯರು ಅಥವಾ ಆಸ್ಪತ್ರೆಯ ಸಿಬ್ಬಂದಿ ತಲೆನೇ ಕೆಡಿಸ್ಕೊಳ್ಳಲ್ಲ, ಬೇಜವಾಬ್ದಾರಿಯನ್ನು ಮೆರೆದಿದ್ದಾರೆ. ನೋವನ್ನು ತಡೆಯಲಾರದೆ ಇದೇ ಶಾ ನವಾಜ್ ರಕ್ತಸ್ರಾವ, ತೀವ್ರವಾದಂಥ ರಕ್ತಸ್ರಾವವಾಗಿ ಇದೇ ಫುಟ್ಪಾತ್ನಲ್ಲಿ ಜೀವವನ್ನು ಬಿಟ್ಟಿದ್ದಾನೆ. ನಾಚಿಕೆಗೇಡಿನ ಸಂಗತಿ, ನಾಚಿಕೆ ಆಗಬೇಕು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಗೆ. ಯಾವ ರೀತಿಯಲ್ಲಿ ತಾವು ರೋಗಿಗಳಿಗೆ ಹಾಗಾದರೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀರಾ? ಈ ಥರ ಕಣ್ಣೆದುರಿಗೆ ಇಷ್ಟೊಂದು ಅಮಾನವೀಯ ಕೃತ್ಯವ? ಫಸ್ಟ್ ಆಫ್ ಆಲ್ ಕೊಟ್ಟಿರುವಂಥ ಟ್ರೀಟ್ಮೆಂಟನ್ನು ಸರಿಯಾಗಿ ಕೊಟ್ಟಿಲ್ಲ. ಪ್ರೆಷರ್ ಇತ್ತು ಅಂತ ಕಾರಣಕ್ಕೆ ಆತನಿಗೆ ಸರಿಯಾಗಿ ಸ್ಟಿಚ್ ಕೂಡ ಹಾಕದೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀರಾ. ಅದಾದ ಮೇಲೆ ಸೀರಿಯಸ್ ಇದೆ, ನೋವಾಗ್ತಾ ಇದೆ ಅಂತ ಮತ್ತೆ ಆಸ್ಪತ್ರೆಗೆ ದಾಖಲಿಸ್ಕೊಳ್ಬೇಕು ಅಂತ ಬಂದರೆ ಅಡ್ಮಿಟ್ ಮಾಡ್ಕೊಂಡಿಲ್ಲ. ಕಣ್ಣೆದುರಿಗೆ 3 ದಿವಸ ಹಗಲು ರಾತ್ರಿ ಫುಟ್ಪಾತ್ ಮೇಲೆ ಜೀವನ ಕಳೆದಿದ್ದಾರೆ. ತೀವ್ರವಾದಂಥ ಬ್ಲೀಡಿಂಗ್ ಆಗಿ ಆತ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಯಾರು ಹೊಣೆ ಹಾಗಾದರೆ? ಇವತ್ತಿಗೆ ಆತನ ಹೆಂಡತಿ ಮತ್ತು 4 ಜನ ಮಕ್ಕಳು ಅನಾಥರಾದರು. ತಮ್ಮ ಜೀವನವನ್ನು ನಡೆಸಬೇಕಾದಂಥದ್ದು, ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿದ್ದಂಥ ಓರ್ವ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾನೆ ಅಂತ ಹೇಳಿದ್ರೆ ಅವರ ಜೀವನಕ್ಕೆ ಯಾರು ಹೊಣೆ ಹಾಗಾದರೆ? ಅವರ ಕುಟುಂಬಕ್ಕೆ ಯಾರು ಹೊಣೆ ಆಗ್ತಾರೆ ಹಾಗಾದ್ರೆ? ನೀವುಗಳಾಗ್ತೀರಾ? ಅದೇ ನಿಮ್ಮದೇ ಕುಟುಂಬದಲ್ಲಿ ಈ ಥರ ಆಗಿದ್ದರೆ, ನಿಮಗೆ ಯಾರಿಗಾದ್ರೂ ಆಗಿದ್ದರೆ ನೀವು ಇದೇ ಥರ ನಡ್ಕೊಳ್ತಾ ಇದ್ರ? ಚೂರಾದರೂ ಮಾನವೀಯತೆ ಬೇಡವಾ ಸೋ ಕಾಲ್ಡ್ ಡಾಕ್ಟರ್ಸ್ಗೆ? ಏನೋ ವಿಕ್ಟೋರಿಯಾ ಆಸ್ಪತ್ರೆಯ ಮೇನ್ ಅಧಿಕಾರಿಗಳು ಯಾರು ಹೇಳಿದಾರಂತೆ,
ಯಾರು ವೈದ್ಯರಿದ್ರು ಅವ್ರನ್ನ ನಾವು ನೋಡಿ ತೀವ್ರವಾದಂಥ ಒಂದು ಕ್ರಮವನ್ನು ಕೈಗೊಳ್ತೇವೆ ಅಂತ. ಬಟ್ ಅದು ಓಕೆ, ಆದರೆ ಜೀವ ಹೋಗಿದ್ದು ಹೋಯ್ತಲ್ವಾ, ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.